ಈ ಯಮದೂತರ ಬಂದ ಅವನು ಓದಬೇಕು, ಒಯ್ಯಬೇಕು, ಲಾಸ್ಟ್ ಒಯ್ಯತ ಪ್ರಾಣ ಹೋದ ಮೇಲೆ ಅವ್ರು ಒಯ್ಯತಾರೆ. ಹೆಂಗೆ ಒಯ್ತಾರೋ ಒಯ್ತಾರೆ. ಅದೊಂದು ದೊಡ್ಡ ಕೋರ್ಟ, ಶಿವನ ಕೋರ್ಟ. ಅಲ್ಲಿ ಓದಂತ ಇವಂತ ನಿಮ್ಮಂತ ಸ್ಪೆಷಲ್ ಎಲ್ಲೆಲ್ಲ ಕೋರ್ಟ. ಮೊದಲ ನೋಟಿಸ್ ಕೊಟ್ಟಿಲ್ಲ, ನೀವು ನನಗೆ ಇನ್ನೂ ಎದುರು ಮಾಡಿಲ್ಲ, ಆರ್ಡರ್ ತೆಗೆದಿಲ್ಲ, ಏನಿಲ್ಲ, ನಾನು ಹೆಂಗೆ ಇಲ್ಲಿ ತಂದಿರಿ ಅಂತ ಅಲ್ಲಿ ಚಾಲು ಮಾಡಿಬಿಟ್ಟ ವಕೀಲ್. ಮೊದಲು ನೋಟಿಸ್ ಕೊಡ್ಬೇಕು, ಇದೆಲ್ಲ ಆದ್ಮೇಲೆ ಅರೆಸ್ಟ್ ಮಾಡ್ಬೇಕು. ಒಮ್ಮಿದೊಮ್ಮೆ ನಾನು ಹಿಡ್ಕೊಂಡು ಹೆಂಗೆ ಬಂದಿದ್ದೀನಿ. ಅವಾಗ ಯಮನು ತೆಲಿ ಕೆಲ್ಸ ಇದೇನೋ ಬೇರೆ ಕೆಲಸ ಐತಂದ್ರು. ಇದು ಇನ್ನೊಂದಕ್ಕೆ ಯಾರು ಕೇಳಿಲ್ಲ. ಇವ್ ಕೇಳತ್ತಾರಂದ್ರೆ ಅವ ತನ್ನ ಚಿತ್ರಗುಪ್ತನ ಕರೆಸಿದ. ಇವೇನೋ ಬೇರೆ ಹೇಳಕತ್ತ, ನೋಡಪ್ಪ ಏನಪ್ಪ ನಿಂದ ಏನಿಲ್ಲ, ನಾನು ಕರ್ಕೊಂಬಂದವ್ರು ಬರಲಿ, ಆದ್ರೆ ನೋಟಿಸ್ ಇಲ್ದ, ನೋಟಿಸ್ ಕೊಡಲಿದ್ದ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಬಂದವರು, ಹಿಡ್ಕೊಂಬಂದವರು. ಅವಾಗ ನಾವು ಚಿತ್ರಗುಪ್ತ ಅಂದ, ನಾವು ಪಟ್ಟಿದ್ದೆ ನೋಟಿಸ್ ಅಂತ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ನೋಟಿಸ್ ಕೊಟ್ಟಿದ್ದೀವಿ. ನೀವು ಹೆಂಗ ಮೊದಲ ನೋಟಿಸ್ ಯಾವ್ದು ಕೊಟ್ಟಿವಿ ಅಂದ್ರೆ, ಆಯ್ತಪ್ಪ ನೀನು ವಯಸ್ಸಾತು, ಕಣ್ಣು ಹೋಗ್ತು ತಕೊಂಡು ನೋಟಿಸ್ ಕೊಟ್ಟು ನೀನು ಚಸ್ಮಾ ಹಾಕೊಂಡು. ಎರಡನೇದ ನೀನು ಹಲ್ಲೆಲ್ಲ ಹೋದಪ್ಪ ಅಂದ್ಕೊಂಡು 2ನೇ ನೋಟಿಸ್ ಕೊಟ್ಟು ನೀ ಹಲ್ಲು ಸಕ್ಕೊಂಡು. 3ನೇದ ನಡ್ಯಾಕ ಆತು, ಬೆನ್ನ ಬಾಗಿತು, ನಡ ಬಾಗಿತು, ನಿನಗೆ ಹೇಳಿದ್ರೆ ನೀ ಕೈಯಾಕ ನಡ್ಕೊಂಡು ಕಟ್ಟಿ ಹಿಡ್ಕೊಂಡು. 4ನೇದ ಕಿವಿ ಕೆಲಸ, ಕಿವಿ ಬಂದದು 3 ಆಯ್ತು ನೋಟಿಸ್ ಕೊಟ್ಟು ನೀ ಮಷಿನ್ ಹಾಕೊಂಡು. 5ನೇದ ನಿನ್ನ ತಲೆ ಅಲ್ಲ, ಕೂದಲ್ಲ, ಬೆಳಗಾವ ಎಲ್ಲ ಕಡೆ ಕಲರ್ ಹಚ್ಕೊಂಡು 5 ನೋಟಿಸ್ ಕೊಟ್ಟಿದ್ದೆ ಮುಗಿತಲ್ಲ. ಹಿಂಗೈತೆ ನಿಮ್ಮ ನೋಟಿಸ್ ಅನ್ನ ಒಪ್ಪಂದಾಗಿ ನೀವು ಹೇಳಿಕೊಳ್ಳೋಣ. ಯಾಕಂದ್ರೆ ಪ್ರವಚನ ಹೋಗಿಲ್ಲ, ಇವ್ರು ನನಗೆ ಕಳಿಸ್ಬಿಡ್ರಿ ಅಂದರು. ಅಲ್ಲಿ ದುಡ್ಡು ಕೆಲಸ ಮಾಡಲಿಲ್ಲ, ಅಧಿಕಾರ ಕೆಲಸ ಮಾಡಲಿಲ್ಲ, ಅಲ್ಲಿ ಯಾವುದೂ ಕೆಲಸ ಮಾಡಲಿಲ್ಲ. ಅಲ್ಲಿ ಜನ ನೀವು ಆಧ್ಯಾತ್ಮ ಚಿಂತನೆ ಇರ್ತದಂದ್ರೆ ನೀವು ಸರಿಯಾಗಿ ಓಂ ನಮಃ ಶಿವಾಯ ಅನ್ನೋದಕ್ಕನ ಸ್ವರ್ಗಕ್ಕೆ ಹೋಗ್ತಿದ್ದ ಅನ್ನೋ ಉದಾಹರಣೆ ಯಾಕೆ ಹೇಳಿದೀವು ಅಂತಂದ್ರೆ, ಇದರೊಳಗೆ ಬಹಳ ದೊಡ್ಡ ಲಾಭ. ಇದು ಸಾಮಾನ್ಯವಾದ ಲಾಭ ಅಲ್ಲ. ಅದಕ್ಕೆ ಇಲ್ಲಿ ಏನು ನೀವು ಕುಡಿದಿಲ್ಲ, ನಿಮಗ ಹೇಳೋದನ್ನ ಬಹಳ ಮುಖ್ಯ. ಕೆಲವೊಬ್ಬರು ಅಂತಿರ್ತಾರೆ, ನಮ್ದು ದಿನ ವಯಸ್ಸೈತಿ, ಈ ವಯಸ್ಸಿನಾಗ ನಾವು ಯಾಕೆ ಹೋಗಿ ಕೇಳಬೇಕು? 5 ದಿವಸ ದುಡ್ಯಾಕ ಆಗ್ಲಿಲ್ಲ ಅಂದ್ರೆ, ಕೆಲಸ ಆಗ್ಲಿಲ್ಲ ಅಂದ್ರೆ, ಏನೂ ನೀರ್ಲಿಲ್ಲ ಅಂದ್ರೆ, ಹೊಲಕ್ಕೆ ಹೋಗಾಕ ಆಗಲಿಲ್ಲ, ಯಾವ ತಗದ ನೀರ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಕೊಂಡ್ರೋದ. ಇಂಥವು ತತ್ವ ಕೆಲವರ್ತಾರೆ ಎಲ್ಲ ನಿಂತ ಮೇಲೆ ಅಲ್ಲಿ ಹೋಗ್ಕೊಂಡ್ರೋದ. ಇಲ್ಲ, ಹಣವಿದ್ದಾಗಲೇ ಭಕ್ತಿ, ಜನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಅಂದುಕೊಂಡ ಷಡಕ್ಷರಿಸಿಗಳು ಬಸವಣ್ಣವರು ಅದನ್ನ ಹೇಳ್ತಾರೆ, ಶರಣರು ಅದನ್ನ ಹೇಳ್ತಾರೆ, ಸಂತರು, ಮಹಾಂತರು, ಶಿವಯೋಗಿಗಳು ಎಲ್ಲರೂ ಅದನ್ನ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ನಿನ್ನ ಮೈಯೊಳಗೆ ಯಾವಾಗ ಶಕ್ತಿ ನೆನವಿದ್ದಾಗ ಭಕ್ತಿ, ನೆನವಿದ್ದಾಗೆ ಸೇವೆ, ಯಾವಾಗ ತಾಕತೈತಿ ಅವಾಗ ಹೇಳ್ಕೊಂಡ್ರು. ಕುಡ್ರಾಕಾಗುವ, ಮೊಣಕಾಲ ಚಪ್ಪಾಳೆ ಹಾಕಿ ಕುಡ್ರಾಗುವ, ನಡ ಕುಡ್ರಾಕಾಗುವ, ಕಿವಿ ಕೇಳಿಸುವ, ಸ್ವಾಮಿಗಳು ಹೇಳೋದಾರೋ ಶರಣ ಹೇಳೋದಾರ ಆದ ಕಾಣುವ, ಹೇಳೋ ಕಿವಿ ಕೇಳಿಸುವ, ಓಂ ನಮಃ ಶಿವಾಯ ಜಯ ಅನ್ನಾಕ್ ಬರುವ, ಬಾಯಿಂದ ಎಲ್ಲ ಹೋಗ್ಕೊಡ್ತಿ ಅನ್ನೋದು ಎತ್ತ ಪೂರಾ ಎಲ್ಲ ಹಳೆದಾದ ಹೋಗಿ ಹೊಲದಾಗ ನೋಡ್ರಿ ಕೆಲಸ ಹೋಗ್ತದೆ. ಅದಕ್ಕೆ ಈಗ ನೀವೇನು ಎಲ್ಲ ಯುವಕರಿಗೆ ಒಂದು ಕಾರ್ಯ ಮಾಡಿದಿಲ್ಲ, ಇದಕ್ಕೆ ಬಹಳ ಮಹತ್ವ ಕೊಡಕ್ಕಾಗಿ ನಾವು ಈ ಮಾತನ್ನು ಹೇಳೋದಿಲ್ಲ. ನಿಮ್ಮ ಅಂತವ್ರು ತಯಾರಾಗಬೇಕಾಗೈತಿ. ಇವತ್ತು ನಿಮ್ಮ ಅಂತವ್ರ ಈ ವಯಸ್ಸಿನಾಗ ಈಗ ತಯಾರಾಗಲಿಲ್ಲ ಅಂದ್ರೆ ಮುಂದೆ ಏನೇನೂ ಮಾಡಾಕ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಪ್ರವಾಹ ನೀರು ಹೊಳೆಯಿಂದ ಬರ್ತಕ್ಕಂಥದ್ದನ್ನು ಅಡ್ಡಗಟ್ಟಿ ಯಾವ ಕಡೆ ಒಯ್ಯಬೇಕು ಅನ್ನೋ ಪ್ಲಾನ್ ಹೆಂಗೆ ನೀವು ಮಾಡ್ತೀರ ನಿಮ್ಮ ಹೊಳೆಗೆ, ಆಗ ತಾರುಣ್ಯದಲ್ಲಿ ಯುವ ಅವಸ್ಥೆಯಲ್ಲಿ ನಾವು ಏನನ್ನ ಮಾಡಿದ್ರೆ ಸಾಧಿಸ್ತತಿ ಅನ್ನೋದಕ್ಕೆ ನೀವ ಉದಾಹರಣೆ ಇದಕ್ಕೆ. ಈಗ ಈ ವಯಸ್ಸಿನಾಗ ಮನಸ್ಸು ಹೆಂಗಿರ್ತತಿ,
ಎಲಿ ಅಡಿಕೆ ತಿನ್ನೋ ನೋಡಿ ಎಲಿ ಅಡಿಕೆ ತಿನ್ನೋಂಗ ಆಗ್ತೈತಿ. ಗುಟ್ಕಾ ಚೀಟ್ ತಿನ್ನೋರು ನೋಡಿ ಈ ಗುಟ್ಕಾ ತಿನ್ನೋಂಗ ಆಗ್ತೈತಿ. ತಂಬಾಕ್ ತಿನ್ನೋ ನೋಡಿ ತಂಬಾಕ್ ತಿನ್ನೋಂಗ ಆಗ್ತೈತಿ. ಈ ಹೇಳಿದಾಗ ಮತ್ತೆ ಎಲ್ಲಿ ಹೋಗುವಂಗ ಅನಿಸ್ತೈತಿ, ಮತ್ತೆ ಬೇರೆ ಕಡೆ ಹೋಗುವಂಗ ಅನಿಸ್ತೈತಿ. ಅವು ಎಲ್ಲಾನು ಬರೋದು ಇದ ವಯಸ್ಸಿನಾಗ ತಾಕತ್ತಿದ್ದಾಗ ನೀವೇನು ಗೊತ್ತಿರಲ್ಲ, ಇದ ವಯಸ್ಸಿನಾಗ ಅದೆಲ್ಲ ಬರ್ತಿರ್ತೈತಿ, ಆಮೇಲೆ ಬರಂಗಿಲ್ಲ ಅದ. ಅದಕ್ಕೆ ಈ ವಯಸ್ಸಿನಾಗ ಅದನ್ನ ಕಂಟ್ರೋಲ್ ಮಾಡ್ತಂದ್ರ ಮುಂದೆ ನಿಮ್ಮ ಜೀವನ ಪಾವನ ಆಗಕ್ಕೆ ಸಾಧ್ಯ ಐತಿ. ಏನೋ ಸಮಸ್ಯೆ ಇದ್ರು ಕೂಡ ನಮ್ಮ ಅಜಂನಗರದ ರೇಖಾ ಗಂಗಾ ಮಾತಾಜಿಯವರು ದಿನಾಲು ಅವ್ರಿಗಿನ ತಿಳಿತಿದ್ದಿಲ್ಲ, ಅವ್ರಿಗಿನ ಅಷ್ಟು ಕಲ್ಪನಾ ಇರಕ್ಕಿಲ್ಲ, ಜ್ಞಾನ ಇರಕ್ಕಿಲ್ಲ. ಅಷ್ಟು ಸಣ್ಣ ವಯಸ್ಸಿನಿಂದನೂ ಲಿಂಗ ಪೂಜೆಯಿಂದ ಬಾಯಾಗಿರ್ತಾರೆ. ಅಂದ್ರೆ ಮೊದಲಿನ ಹಿರಿಯರಾಗಿತ್ತು. ಮೊದಲಿನ ಹಿರಿಯರದ ಹೇಗಿತ್ತು ಪದ್ಧತಿ ಅಂದ್ರೆ ಏನೇ ಸಮಸ್ಯೆ ಇದ್ರು ಅದು ಪೂಜೆ ಮಾಡ್ಕೊಳ್ಳೋದು. ಮನ್ಯಾಗಿನ ಹಿರಿಯರು ಹೇಳ್ತಾರೆ ಸಣ್ಣ ಮಕ್ಕಳಿಗೆ, ಅದೇನು ಬೇಕೈತ ಅದನ್ನ ತೊಳೆದು ನೀರು ಕುಡಿ, ವಿಭೂತಿ ಹಚ್ಕೋ, ಅದ ಕೊಳ ಕಟ್ಕೋ. ಮತ್ತು ನೀ ಎಲ್ಲಿ ಹೋದ್ರೆ ನೀನು ಹಿಂಬಾಲ ಇರ್ತಾವ, ನೀನು ಎದಿ ಮೇಲೆ ಇರ್ತಾವ. ಮತ್ತು ನೀ ಏನೋ ಮಾಡಬೇಕಾದ್ರೆ ಅವ್ನು ಮುಟ್ಟದೈತಿ, ಅವ್ನು ಬಿಟ್ಟಂತೂ ನೀ ಊಟ ಮಾಡಕ್ಕೆ ಸಾಧ್ಯ ಇಲ್ಲ. ನೀ ಚಹಾ ಕುಡಿ ಒಳದಾಗೂ ಅವ್ನು ಹೋಗತೈತಿ, ಊಟ ಮಾಡೋದಾಗೂ ಅವ್ನು ಹೋಗತೈತಿ, ನೀ ಏನೋ ಕೊಬ್ಬರಿ ಎಣ್ಣೆ ಹಚ್ಕೊಳಕ್ಕೂ ಅವ್ನು ಹೋಗತೈತಿ, ನೀ ಏನು ವಿಭೂತಿ ಹಚ್ಕೊಳೋ ಅವ್ನು ಹೋಗತೈತಿ, ನೀ ಏನು ಮಾಡ್ಬೇಕು ಅದೆಲ್ಲ ಅವ್ನು ಮುಟ್ಟದೈತಿ. ಯಾಕಂದ್ರೆ ಹಿಂಗೆ ಇಲ್ಲ ಅವ್ನ ಕಡೆ ಹೋಗ್ತೈತಿ ಅಲ್ಪ ಅಂದ್ರೆ ಹಿಂಗೇನು ಯಾಕೆ ಈ ಪದ್ಧತಿಯನ್ನ ನಮ್ಮ ಎದೆ ಮೇಲೆ ಲಿಂಗವನ್ನು ಯಾಕೆ ಕೊಟ್ಟಿದಾರಂದ್ರೆ ಸದಾ ಕಾಲ ನಿನ್ನ ಜೊತೆಗೆ, ನಿನ್ನ ಜೀವದ ಜೊತೆಗೆ ಶಿವ, ಜೀವ ಶಿವ ಎರಡು ಕೂಡಿ ಸದಾ ಕಾಲ ಇರಲಿ, ಶಾಶ್ವತವಾಗಿ ಇರಲಿ. ಮತ್ತು ಲಾಸ್ಟ್ಕ ಕೊನೆಗೆ ಏನೇನೇನು ಯಾರ್ಯಾರು ಯಾವ್ಯಾವುದು ಬರುವುದ, ಆದ್ರೆ ಒದ ಮಾತ್ರ ನಿನ್ನ ಜೊತೆಗೆ ಬರ್ತೈತಿ. ಅದ್ರ ಲಾಸ್ಟ್ ನಿನ್ನ ಕೈಯಾಗ ಕೊಡತಾರೋ ಅವ ಒಬ್ಬ ನಿನಗೆ ರಾಮ. ಅದಕ್ಕೆ ಆ ಲಿಂಗ ನಿನಗಿರಲಿ. ಮತ್ತೊಂದೊಂದು ವೇಳೆ ಇರುವುದಿಲ್ಲ ಅಂದ್ರೆ ಅವ್ನು ಕೊಳ್ಳಾಗ ಆವಾಗಿಲ್ಲ, ಮತ್ತು ಇಲ್ಲದಿದ್ರೆ ಇನ್ನೊಂದು ರಾಡಿ ಲೆಕ್ಕ ಮಾಡಿ ಹಾಕಬೇಕು. ಅದ ಸಂಸ್ಕಾರ. ಅದನ್ನು ಕೊಟ್ಟವ್ರು ಯಾರಪ್ಪ ಅಂದ್ರೆ ನಮ್ಮ ಗುರುಗಳು. ಗುರುಗಳ ಲಾಸ್ಟ್ ಹಿಂಗೆ ಹೇಳಿದ್ರು, ಅವನ್ನ ಭವಿಯನ್ನಾಗಿ ಮಾಡಬೇಡ. ಭವಿ ಅಂದ್ರೆ ಅರ್ಥ ಒಳಗೆ ಏನೂ ಇಲ್ಲದ ಅವನು ಬಂದನು, ಏನೂ ಇಲ್ಲದ ಬಂದನು, ಅವನು ಹಂಗ ಹಚ್ಕೊಳ್ಳೋದೇನಪ್ಪ ಅಂತ ಇಲ್ಲ. ಅವನ ಧರ್ಮದ ಲಾಂಛನ ಲಿಂಗಾಯತದ ಲಿಂಗ ಒಂದು ರಾಡಿ ಲೆಕ್ಕ ಮಾಡಿ ಅವನ ಕೈ ಹಾಕೋರು ಲಿಂಗ ಅನ್ನೋ ಅದಕ್ಕೆ ಸಂಸ್ಕಾರ ಆಗ್ತತಿ. ಇದು ಲಾಸ್ಟ್ ಯಾವಾಗ ಬರೋದ? ಅಷ್ಟಾವರಣದ ಕೊನೆಯ ಮಂತ್ರದಾಗ ಬರೋದಿಲ್ಲ. ಇವತ್ತು ಪೂಜಾ ಮಾಡ್ತಿರ್ತಾರೆ, ಪೂಜಾ ಮಾಡುವಾಗ ಅಲ್ಲಿ ಏನೇ ಇದ್ದಿದ್ರು ಒಂದು ಅಡಿಕೆ ಇಟ್ಟ ಗಣಪತಿ ಮೂರ್ತ ಹೇಳಿದ್ರೆ ಅದು ಗಣಪತಿ ಆಗ್ತದೆ. ಯಾಕ ಮಂತ್ರ ತಾಕತ್ತ. ಅದಕ್ಕೆ ಆ ಒಂದು ಲಿಂಗಾಣಿಗಳು ಕೊಡ್ಬೇಕಾದ್ರೆ ಒಂದು ಮಂತ್ರ ಕೊಡ್ಬೇಕು, ಒಂದು ಮಂತ್ರ ಕೊಡ್ಬೇಕು. ಆ ಮಂತ್ರ ಏನು ಹೇಳ್ತೈತೆ ಅಂತಂದ್ರೆ ಇದು ನಿನ್ನ ಶರೀರ ತುಂಬ ನಿನಗೆ ಸಂಸ್ಕಾರ ಕೊಟ್ಟಿರ್ತಕ್ಕಂಥದ್ದಿದೆ. ಹೊರಗೆ ಮಾತ್ರ ಲಿಂಗ, ಎದಿ ಮೇಲೆ ಲಿಂಗ. ಆದ್ರೆ ಏನು ಮಂತ್ರ ಉಚ್ಚಾರಣೆಗೆ ದಿನಾಲು ಅನ್ನ ಕೈ ಹೋಗೋ ಕೊಟ್ಟಿರ್ತಲ್ಲ, ಆದ್ರೆ ದಿವಸ ನಿನ್ನ ಮೈಯೊಳಗ ಸಂಸ್ಕಾರ ರೂಪದಲ್ಲಿ ಅಡಗಿರ್ತಕ್ಕಂಥದ್ದಿದೆ. ಇದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ ಒಂದು ದೊಡ್ಡ ಹೈಕೋರ್ಟ್ ವಕೀಲ, ಕೋರ್ಟ್ ಹಾಕಿದ್ರ ವಕೀಲ ಅಂತ, ಕ್ಯಾವೆ ಹಾಕಿದ್ರ ಸಾಂಬೂಳ ಅಂತ, ಬಿಳೆ ಕೋಟ್ ಹಾಕಿದ್ರ ಡಾಕ್ಟರ್ ಅಂತ, ಬಿಳಿ ಡ್ರೆಸ್ ಹಾಕಿದ್ರ ಶ್ರಾವಣ ಚಾಂದ್ರ ಮಾತಪ್ಪ ಅಂತ. ಆದ್ರೆ ಒಳಗಾದ ಬೇಕಲ್ಲ. ಅದಕ್ಕೆ ಪ್ರವಚನ, ಅಧ್ಯಾತ್ಮ, ಚಿಂತನ, ತತ್ವ, ಶಾಸ್ತ್ರ, ಪುರಾಣ, ಆಗಮ, ವೇದ ಎಲ್ಲ ಕಲ್ತನ ಕಾವ್ಯ ಹಾಕ್ಬೇಕು. LLB ಸ್ಪೆಷಲ್ LLB ಮಾಡ್ಕೊಂಡು ವಕೀಲ ಎಲ್ಲ ಲಾ ಕಲ್ತನ ಕರಿಕೋಟ್ ಹಾಕೋಬೇಕು. ಮೆಡಿಕಲ್ ಎಲ್ಲ ಔಷಧದ ಅಭ್ಯಾಸ ಮಾಡಿ ಆಮೇಲೆ ಬಿಳಿಕೋಟ್ ಹಾಕ್ಬೇಕು. ಮತ್ತು ನಿಮಗೆಲ್ಲ ಈ ಶರಣ ತತ್ವ ಒಳಗಿದ್ದಾಗ ನೀವು ಶರಣರಾಗಿ ಬಿಳಿ ಡ್ರೆಸ್ ಹಾಕಿದ್ರಿ, ಎಲ್ಲಿಲ್ಲ ಹಾಗಾಗಿ ನಮ್ಮ ಕರ್ಕೊಂಡು ಬರ್ತೀವಿ. ಅದಕ್ಕೆ ಇವ್ರ ಕಥೆ ಯಾವ್ದು ಹೇಳತ್ತಂದ್ರೆ LLB ಸ್ಪೆಷಲ್ ಹೈಕೋರ್ಟ್ ವಕೀಲ್, ಸ್ಪೆಷಲ್ ವಕೀಲ್. ಅವಾಗ
ಈಗ ನೀವು ಪ್ರವಚನ ಇಟ್ಟಿದ್ರೆ ಆ ಸಂದರ್ಭದೊಳಗೆ ಪ್ರವಚನ ಕೇಳಾಕ್ ಬರ್ರಿ ಅಂತ ಪ್ರವಚನ ಕೇಳಿದ ಮೇಲೆ ಏನ್ ಮಾಡೋದ ಏನಿಲ್ಲ. ಮತ್ತು ಪ್ರವಚನ ಕೇಳೋದು ನಮ್ಮ ಉದ್ಯೋಗ ಮಾಡ್ಕೊಳ್ಳೋದು ನಮಗೆಲ್ಲ ಚಲೋ ಆಗ್ತೈತಿ. ಮತ್ತು ನಾನು LLB ಮಾಡಿ ಸ್ಪೆಷಲ್ ವಕೀಲ ಇದ್ದಾರೆ ಮತ್ತು ನನಗೂ ಚಲೋ ದಿನ ಬರೋದಿಲ್ಲ. ನನಗೂ ಯಾವುದ ಮಾಡಿದ್ರು ದುಡ್ಡಿನ ಸಲುವಾಗಿ, ರೊಕ್ಕ ಸಲುವಾಗಿ. ಅದಕ್ಕೆ ನಾ ಈಗ ಚಲೋ ದುಡ್ದಾಗಲಿ ಪದ್ಧತಿ ಎಲ್ಲ ಆಗಲಿ ಗಳಿಸಿದ ಚಲೋ ಆಗಿದೆ. ನನಗೆ ಅದು ಅವಶ್ಯಕ. ಮುಂದೆ ಕೆಲವೊಂದು ದಿವಸ ಹೋದ ಮೇಲೆ ಅವನ ಆಯುಷ್ ವಯಸ್ಸು ತೀರ್ಕೊಂಡು